DL ಮಾಡಿಸೋ ಬದಲು ಡಿಮ್ಯಾಟ್ ಅಕೌಂಟ್ ಮಾಡಿಸಿದ್ದಾರೆ ಈ ವ್ಯಕ್ತಿ ಚಂದನ್ ಅಂತ. 18 ವರ್ಷ ತುಂಬಿದ ತಕ್ಷಣ ಸ್ಟಾಕ್ ಮಾರ್ಕೆಟ್ಗೆ ಕರ್ಕೊಬಂದು ನಮ್ಮ ಕೋರ್ಸಿಗೆ ಸೇರಿಸಿದ್ದಾರೆ. ಯಂಗೆಸ್ಟ್ ಟ್ರೇಡರ್ ಹಿಂಗೋ ಮಾಡಿ ಕಾಲೇಜಿಗೆ ಸೇರಿಸಿ ಏನೋ ಒಂದು ಓದಿಸ್ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಸಾಕು ಅಂತ ಹೇಳ್ತಾರೆ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ PUC ಆದ್ಮೇಲೆ ಈ ತರ ಒಂದು ಡಿಗ್ರಿ ಕೋರ್ಸ್ ಅನ್ನ ಮಾಡಿಸ್ತಾರೆ 3 ವರ್ಷ. ಅದಾದ್ಮೇಲೆ ಮತ್ತೆ MCOM ಅದು 3 ವರ್ಷ ಮಾಡ್ತಾರೆ. 3 ವರ್ಷ ಪ್ಲಸ್ 3 ವರ್ಷ 6 ವರ್ಷ ಆಗುತ್ತೆ. 6 ವರ್ಷ ಆದ್ಮೇಲೆ ಇನ್ನೇ ಯಾವ್ದಾದ್ರು ಒಂದು 2 ವರ್ಷ ಕೋರ್ಸ್ ಮಾಡಿಸಿದ್ರೆ 8 ವರ್ಷ ಆಯ್ತು. 8 ವರ್ಷ ಆದ್ಮೇಲೆ ಅವ್ನು ಜಾಬ್ ಹುಡ್ಕೋದಕ್ಕೆ ಅಂತ ಉಳಿದಾಗ 2 ವರ್ಷ ಟೈಮ್ ಬೇಕು. 10 ವರ್ಷ ಆದ್ಮೇಲೆ ಯಾವ್ದೋ ಒಂದು ಜಾಬ್ಗೆ ಅಂತ ಹೋದಾಗ ಕೆಲಸ ಸಿಕ್ಕಿದ್ರು ಸಿಗ್ಬೋದು, ಸಿಗದೇನೂ ಇರ್ಬೋದು. ವಾಪಸ್ ಬಂದಾಗ ಯಾರು SSLC ಪಾಸು ಅಥವಾ ಫೇಲ್ ಆಗಿ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟು ಸ್ಯಾಲ್ರಿಗೆ ಇವ್ರು ಕೆಲಸ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಆ 10 ವರ್ಷ ವೇಸ್ಟ್ ಮಾಡೋದ್ರ ಬದಲು ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಸಹ ಸ್ವತಂತ್ರವಾಗಿ ಧೈರ್ಯದಿಂದ ಬದುಕುವಂಥದ್ದು, ಧೈರ್ಯದಿಂದ ಮಾತಾಡುವಂಥದ್ದನ್ನ ಕಲಿತು ಬಿಟ್ರೆ, ಬರೀ ನಾನು ಎಜುಕೇಶನ್ ಮಾಡಿಸ್ತೀನಿ, ಡಿಗ್ರಿ ಮಾಡಿಸಿ ಮಕ್ಕಳನ್ನ ಡಮ್ಮಿ ಪೀಸ್ ಮಾಡ್ತೀನಿ ಅನ್ನೋದ್ರ ಬದಲು ಮಕ್ಕಳಿಗೆ ಎಜುಕೇಶನ್ ಕೊಟ್ಕೊಂಡು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ಸ್ಕಿಲ್ ಬೆಳೆಯುತ್ತೆ. ಎಜುಕೇಶನ್ ರಿಲೇಟೆಡ್ ಜಾಬ್ ಸಿಗ್ಲಿಲ್ಲ ಅಂದ್ರೂ ಬೇರೆ ಜಾಬ್ ಅನ್ನ ಮಾಡಬಹುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನು ಓದಿರೋದು BE, ಟೀಟಾ, ಸೈನ್ ಟೀಟಾ, ಕಾಸ್ ಟೀಟಾ, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಲ್ಯಾಪ್ಲೇಸ್ ಫಾರ್ಮುಲಾ, ಸೊ ಫೀಲ್ಡ್ ಥಿಯರಿ, ನೆಟ್ವರ್ಕ್ ಅನಾಲಿಸಿಸ್ ಎಲ್ಲ ಓದಿದೆ. ಲಾಸ್ಟ್ ಹೋಗಿದ್ದು MBA ದಲ್ಲಿ ಕಲ್ತಿದ್ದು ಮತ್ತೆ ಹಣಕಾಸಿನ ಬಗ್ಗೆ. ಸ್ಕಿಲ್ ಪ್ಲಸ್ ವಿಲ್ ಲೈಫ್ ಬಿಕಮ್ ಥ್ರಿಲ್, ಸ್ಕಿಲ್ ಮೈನಸ್ ವಿಲ್ ಲೈಫ್ ಬಿಕಮ್ ನಿಲ್. ಮಗನ್ನ ಒಂದು ಬಿಸ್ನೆಸ್ ಓನರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಿ ಹೊರತು ಕೆಲ್ಸಕ್ಕೆ ಹೋಗೋದು ಅದು ನಿಮ್ಗೆ ಇಷ್ಟ ಇಲ್ಲ. ಇಲ್ಲ ಸರ್, ಇದಕ್ಕೆ ಯಾವುದೇ ಒಂದು ಲಿಮಿಟೇಷನ್ ಅಂತ ಇಲ್ಲ, ಎಲ್ಲೂ ಸ್ಟಾಪ್ ಅಂತ ಇಲ್ಲ. ನಾವಿರೋವರೆಗೂ ಲೈಫ್ ಟೈಮು ಕೈಯಲ್ಲಿ ಆಗದೆ ಇರೋವರೆಗೂ, ಕಣ್ ಕಾಣೋವರೆಗೂ, ಮಾತು ಬರೋವರೆಗೂ, ಕುಂತಿದ್ದ ಜಾಗದಲ್ಲಿ ನಮ್ಮ ಮನೆಯಲ್ಲೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಲೈಫ್ ಇರೋವರೆಗೂ ನಾವು ಮಾಡುವಂಥ ಕೆಲಸ ಆಗಿರೋದ್ರಿಂದ ಯಾಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಬಾರ್ದು ನಾವು? ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮ್ಮ ಜೊತೆ ಇದ್ದಾರೆ ಯಂಗೆಸ್ಟ್ ಟ್ರೇಡರ್, 18 ವರ್ಷ ತುಂಬಿದೆ. ಸೊ DL ಮಾಡಿಸೋ ಬದಲು ಡಿಮ್ಯಾಟ್ ಅಕೌಂಟ್ ಮಾಡಿಸಿದ್ದಾರೆ ಈ ವ್ಯಕ್ತಿ ಚಂದನ್ ಅಂತ. ಚಂದನ್, ನೀವು 18 ವರ್ಷ ತುಂಬಿದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಬಂದ್ರಲ್ಲ, ಈ ಸ್ಟಾಕ್ ಮಾರ್ಕೆಟ್ ಅನ್ನೋ ಪದ ನೀವು ಯಾವಾಗ ಕೇಳಿದ್ರಿ? ಜೊತೆಗೆ ಸ್ಟಾಕ್ ಮಾರ್ಕೆಟ್ ಬರ್ಬೇಕಂತ ಏನಕ್ಕೆ ಅನ್ನಿಸ್ತು? ಇವಾಗ ಬಂದಿದ್ದೀರಾ, ಇವಾಗ ಹೇಗೆ ಅನ್ನಿಸ್ತಾ ಇದೆ? ನನ್ನ ಹೆಸರು ಚಂದನ್ ಅಂತ. ನಾನು ಜಸ್ಟ್ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀನಿ ಹರ್ಷ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಂದ. ನಾನು ನೆಲಮಂಗಲದಿಂದ ಬಂದಿದ್ದೀನಿ TDI ಅಕಾಡೆಮಿಗೆ. ನಾನು ಸ್ಟಾಕ್ ಮಾರ್ಕೆಟ್ ಅನ್ನೋ ವಿಷಯ ಫಸ್ಟ್ ಕೇಳಿದ್ದು ವಾರನ್ ಬಫೆಟ್ ಅಂದರೆ ಫಿಲಮ್ಸ್ ನೋಡಿ, ಸ್ಕ್ಯಾಮ್ 1992, ಹರ್ಷದ್ ಮೆಹ್ತಾ. ಅದಾದಮೇಲೆ ಸುಮ್ಮನೆ ಪಪ್ಪ ಮಾಡ್ತಿದ್ರು, ಆಮೇಲೆ ಹಂಗೆ ಇಂಟ್ರಾಕ್ಷನ್ಸ್ ನಡೀತು, ಆಮೇಲೆ ಪಪ್ಪನೇ ಬಂದು ಸೇರಿಸೋದು. ಓಕೆ, ಇವಾಗ ಕೋರ್ಸ್ ತೊಗೊಂಡ್ರಲ್ಲ, ಇವಾಗ ಹೆಂಗೆ ಅನಿಸ್ತಾ ಇದೆ? ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದಾ, ಇಲ್ಲ ಏನಾದ್ರು ಭಯ ಆಗುತ್ತಾ, ದುಡ್ಡು ಕಳ್ಕೊಂಬಿಡ್ತೀವ, ಏನು ಅನಿಸುತ್ತೆ? ಇಲ್ಲ, ಮಾರ್ಕೆಟ್ ಭಯ ಅನ್ನೋದೇನಿಲ್ಲ. ಫಸ್ಟು ನೀಟಾಗಿ ಅನಲೈಸ್ ಮಾಡಿ ಕಲ್ತು ಇದ್ದರೆ ನಾವು ದುಡ್ಡು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಇಲ್ಲಿ ನಮಗೆ ಟೀಚಿಂಗ್ ಈಕ್ವಿಟಿ ರಿಲೇಟೆಡು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್, ಸ್ಟ್ರಾಟಜಿಗಳು, ಯಾವತ್ತು ಯಾವ ಥರ ಇವೆಂಟ್ಸ್ ಇದ್ದಾಗ ಏನು ಮಾಡಬೇಕು, ಆ ಥರ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಚಂದನ್, ಇದೇ ಥರ ಕಂಟಿನ್ಯೂ ಮಾಡಿ. ಚೆನ್ನಾಗಿ ನೀವು PUC ಆದಮೇಲೆ ಇವಾಗ ಡಿಗ್ರಿಗೆ ಜಾಯ್ನ್ ಆಗಬೇಕು, ಜಾಯ್ನ್ ಆಗಿ ಸ್ಟಾಕ್ ಮಾರ್ಕೆಟ್ನು ಚೆನ್ನಾಗಿ ಕಲೀರಿ, ಎರಡೂ ಪ್ಯಾರಲಲ್ಲಿ ಕಲೀರಿ, ಸ್ಕಿಲ್ನ ಬೆಳೆಸ್ಕೊಳ್ಳಿ. ಸೊ ಇವಾಗ ನಿಮ್ಮ ತಂದೆಯವ್ರನ್ನೂ ಇಂಟರ್ವ್ಯೂ ಮಾಡ್ತೀವಿ. ಸೊ ಅವರು ಏನು ಹೇಳ್ತಾರೆ ನಿಮ್ಮ ಬಗ್ಗೆ ಕೇಳೋಣ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಅವರ ಮಗನ್ನ ಇವಾಗ ತಾನೇ 18 ವರ್ಷ ತುಂಬಿದೆ. 18 ವರ್ಷ ತುಂಬಿದ ತಕ್ಷಣ ಸ್ಟಾಕ್ ಮಾರ್ಕೆಟ್ಗೆ ಕರ್ಕೊಬಂದು ನಮ್ಮ ಕೋರ್ಸಿಗೆ ಸೇರಿಸಿದ್ದಾರೆ. ಸೊ ನನಗೆ ಆಶ್ಚರ್ಯ ಆಯಿತು, ಚಿಕ್ಕ ಹುಡುಗ ಏನು ಮಾಡ್ತಾನೆ ಸ್ಟಾಕ್ ಮಾರ್ಕೆಟ್ ಬಂದು ಅಂದ್ಕೊಂಡೆ. ಆಮೇಲೆ ಅವ್ರ ಪೇರೆಂಟ್ಸು ಇವತ್ತು ಬಂದಿದ್ರು, ಹಂಗೆ ಮಾತಾಡಿಸ್ತಾ ತುಂಬ ಖುಷಿ ಆಯಿತು. ಯೂಶಲಿ ಎಲ್ಲರೂ ಪೇರೆಂಟ್ಸು ಮಕ್ಕಳನ್ನ ಆದಷ್ಟು ಹೆಂಗೋ ಮಾಡಿ ಕಾಲೇಜಿಗೆ ಸೇರಿಸಿ ಏನೋ ಒಂದು ಓದಿಸ್ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಸಾಕು ಅಂತ ಹೇಳ್ತಾರೆ. ನಿಮ್ಮ ಮಗನ್ನ ಸ್ಟಾಕ್ ಮಾರ್ಕೆಟ್ ಸೇರಿಸಿರೋ ಉದ್ದೇಶ ಏನಿದೆ ಸರ್? ಸರ್, ನಾವು ಸ್ಟಾಕ್ ಮಾರ್ಕೆಟ್ಗೆ ಏನಕ್ಕೆ ಸೇರಿಸಿದೆ ಅಂದರೆ, ಈಗ ಮಗ PUC ಕಂಪ್ಲೀಟ್ ಆಯಿತು. ಅದಾದಮೇಲೆ ನೆಕ್ಸ್ಟು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ PUC ಆದಮೇಲೆ BCom ಅಥವಾ BBM ಈ ಥರ ಒಂದು ಡಿಗ್ರಿ ಕೋರ್ಸನ್ನು ಮಾಡಿಸ್ತಾರೆ 3 ವರ್ಷ.
ಅದಾದಮೇಲೆ ಮತ್ತೆ M.Com ಅದು 3 ವರ್ಷ ಮಾಡಿಸ್ತಾರೆ. 3 ವರ್ಷ ಪ್ಲಸ್ 3 ವರ್ಷ 6 ವರ್ಷ ಆಗುತ್ತೆ. 6 ವರ್ಷ ಆದಮೇಲೆ ಇನ್ನೇ ಯಾವುದಾದ್ರೂ ಒಂದು 2 ವರ್ಷ ಕೋರ್ಸ್ ಮಾಡಿಸಿದ್ರೆ 8 ವರ್ಷ ಆಯಿತು. 8 ವರ್ಷ ಆದಮೇಲೆ ಅವ್ನು ಜಾಬ್ ಹುಡ್ಕೋದಕ್ಕೆ ಅಂತ ಉಳಿದಾಗ 2 ವರ್ಷ ಟೈಮ್ ಬೇಕು. ಟೋಟಲ್ಲು 10 ವರ್ಷ ಬೇಕು ಸರ್. 10 ವರ್ಷ ಆದಮೇಲೆ ಯಾವುದೋ ಒಂದು ಜಾಬ್ಗೆ ಅಂತ ಹೋದಾಗ ಅವರು ಎಲ್ಲಿ ಜಾಬ್ ಕೊಡ್ತಾರೆ, ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಏನು ಕ್ವಾಲಿಫಿಕೇಶನ್ ಕೇಳ್ತಾರೆ, ಎಲ್ಲ ಅವರು ಸರ್ಚ್ ಮಾಡಿದಾಗ ಕೆಲಸ ಸಿಕ್ಕಿದ್ರೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ಅವಾಗ ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಯಾರು SSLC ಪಾಸು ಅಥವಾ ಫೇಲ್ ಆಗಿ ಏನು ಕೆಲಸ ಮಾಡ್ತಾ ಇರ್ತಾರೆ ಅಷ್ಟು ಸ್ಯಾಲ್ರಿಗೆ ಇವ್ರು ಕೆಲಸ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಯೋಚನೆ ಮಾಡಿದೆ ಅಂತಂದರೆ, ಆ 10 ವರ್ಷ ವೇಸ್ಟ್ ಮಾಡೋದ್ರ ಬದಲು ಆ 10 ವರ್ಷದಷ್ಟೊತ್ತಿಗೆ ಇವು ಏನಾದರೂ ಒಂದು ಸ್ಕಿಲ್ ಇರಬೇಕು ಫಸ್ಟ್ ಅಂತ. ಸೊ ಹಾಗಾಗಿ ಅದಕ್ಕೆ ನಾನು ಸ್ಕಿಲ್ ಕಲಿಸ್ಬೇಕು ನನ್ನ ಮಗನಿಗೆ, ಬಿಸ್ನೆಸ್ ಮೈಂಡನ್ನು ಕಲಿಸ್ಬೇಕು. ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಸಹ ಸ್ವತಂತ್ರವಾಗಿ ಧೈರ್ಯದಿಂದ ಬದುಕುವಂಥದ್ದು, ಧೈರ್ಯದಿಂದ ಮಾತಾಡುವಂಥದ್ದನ್ನು ಕಲಿತುಬಿಟ್ರೆ ಅವನು ಎಲ್ಲಿ ಬೇಕಾದ್ರೂ ಆರಾಮಾಗಿರ್ತಾನೆ. ಸೊ ಅದಕ್ಕೋಸ್ಕರ ಅದನ್ನು ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಹಿಂಗೆ ನೋಡ್ತಾ ಇರಬೇಕಾದ್ರೆ ನಿಮ್ಮ TDI ಅಕಾಡೆಮಿ ಒಂದು ವಿಡಿಯೋಸನ್ನು ನೋಡ್ತಾ ಇರಬೇಕಾದ್ರೆ ನಿಮ್ಮ ಮಾತುಗಳು ಮತ್ತು ನಿಮ್ಮ ನೀವು ಕೆಲವು ನಿಮ್ಮ ಏನು ಮೋಟಿವೇಶನ್ ಸ್ಪೀಚ್ಗಳು ಅದನ್ನೆಲ್ಲ ಕೇಳಲಿಕ್ಕೆ ತುಂಬ ಖುಷಿ ಆಯಿತು ಸರ್. ಸೊ ನಾನು ಬಿಸ್ನೆಸ್ಸಲ್ಲೇ ಇರೋದ್ರಿಂದ ನನ್ನ ಮಗನೂ ಸಹ ಬಿಸ್ನೆಸ್ಸಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಒಳ್ಳೆ ಲೈಫನ್ನು ಮತ್ತು ಇನ್ನೊಂದು ಸರ್, ಬೇರೆ ಯಾವುದೇ ಜಾಬ್ ಮಾಡಿದ್ರೂ ಸಹ ಸ್ಕಿಲ್ಲು ಅಲ್ಲಿ ವರ್ಕ್ ಆಗೋದೇ ಇಲ್ಲ. ಅಲ್ಲಿ ಬೇರೆ ಥರನೇ ಇರುತ್ತೆ. ಬಟ್ ಇಲ್ಲಿ ನಮ್ಮ ಸ್ಕಿಲ್ಲನ್ನು ನಾವು ಯಾವ ಥರ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಾವು ಅದೇ ಥರ ಡೆವಲಪ್ಮೆಂಟನ್ನು ಆಗೋದಕ್ಕೆ ಇದು ಒಂದು ಅವಕಾಶ ಇಲ್ಲಿ. ಸೊ ಅದಕ್ಕೋಸ್ಕರ ನಾನು ನಿಮ್ಮ TDI ಅಕಾಡೆಮಿಗೆ ನೋಡಿದ ತಕ್ಷಣ ಬಂದು ಇಲ್ಲಿ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಇನ್ಸ್ಟಿಟ್ಯೂಟನ್ನು ನೋಡಿದೆ. ಒಳ್ಳೆ ಅಟ್ಮಾಸ್ಫಿಯರಲ್ಲಿದೆ, ನಿಮ್ಮದು ಒಂದು ಒಳ್ಳೆ ಪ್ಲೇಸಲ್ಲಿದೆ, ಸಿಟಿ ಸೆಂಟ್ರ್ ಪ್ಲೇಸಲ್ಲಿ, ಮತ್ತು ಒಳ್ಳೆ ಟೀಚಿಂಗ್ಸ್ ಇದೆ. ಇಲ್ಲಿರೋ ಎಲ್ಲ ಟ್ರೈನರ್ಸ್ಗಳು ಒಳ್ಳೊಳ್ಳೆ ಟ್ರೈನರ್ಸ್ಗಳಿದ್ದಾರೆ. ಅದನ್ನೆಲ್ಲ ಫಸ್ಟ್ ನೋಡಿ ಒಂದು 2 ಡೇಸ್ ಬಂದು ನೋಡ್ಕೊಂಡು ಹೋಗಿದ್ದು ಆದಮೇಲೆ ಎನ್ಕ್ವೈರಿ ಎಲ್ಲ ಆದಮೇಲೆ ಬಂದು ಜಾಯಿನ್ ಮಾಡಿಸಿದ್ದೀನಿ ಸರ್. ಈಗ ಇನ್ನೂ ಸೆಕೆಂಡ್ PU ಕಂಪ್ಲೀಟ್ ಆಗಿದೆ, ಮತ್ತು ಇನ್ನೂ ಡಿಗ್ರಿಗೆ ಜಾಯಿನ್ ಆಗಿಲ್ಲ. ಡಿಗ್ರಿ ಜಾಯಿನ್ ಒಂದು ಸೈಡಲ್ಲಿ ಜಾಯಿನ್ ಆಗಿಬಿಟ್ಟು ಅವರು ಏನೋ ಸರ್ಟಿಫಿಕೇಟ್ಗೋಸ್ಕರ ಮತ್ತು ನಾಲೆಡ್ಜ್ಗೋಸ್ಕರ ಎಜುಕೇಷನ್ ಕಂಪ್ಲೀಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಸೈಡಲ್ಲಿ ಅವ್ರ ಲೈಫ್ ಕೆರಿಯರ್ನ ಡೆವಲಪ್ಮೆಂಟ್ ಮಾಡ್ಕೊಳೋದಕ್ಕೆ ಏನು ಮಾಡಬೇಕು, ಅದಕ್ಕೆ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬಂದಿದ್ದೀವಿ ಸರ್. ಗ್ರೇಟ್ ಸರ್. ಸರ್ ಇವಾಗ ನೀವೊಂದು ಮಾತು ಹೇಳಿದ್ರಿ, ಸೊ 10ನೇ ಕ್ಲಾಸು ಓದಿರೋರ್ಗೆ ಏನು ಸ್ಯಾಲ್ರಿ ಇರುತ್ತೋ ಅದೇ ಸ್ಯಾಲ್ರಿ ಡಿಗ್ರಿ ಮಾಡಿರೋರ್ಗೂ ಇದೆ ಅಂತ. ಇನ್ನೊಂದು ವಿಷಾದಕರ ಏನಂದರೆ 10ನೇ ಕ್ಲಾಸ್ ಓದಿರೋರ ಹತ್ರಕ್ಕೆ ಕೆಲಸಕ್ಕೂ ಹೋಗುವ ಪರಿಸ್ಥಿತಿನೂ ಬರ್ಬೋದು. 100%. ಯಾಕಂದರೆ ನಮ್ಮ ಝರೋದ ಫೌಂಡರ್ ನಿಖಿಲ್ ಕಾಮತ್ ಓದಿರೋದು 10ನೇ ಕ್ಲಾಸೇ. ಇವತ್ತು ಅವರು 1000 ಕೋಟಿ ದೊಡ್ಡ ಎಂಪೈರ್ ಕಟ್ಟಿದ್ದಾರೆ. ಆ್ಯಂಡ್ ನಮ್ಮ ಅದಾನಿ ಓದಿರೋದು 10ನೇ ಕ್ಲಾಸು. ಇವತ್ತು ಇಡೀ ದೇಶದಲ್ಲೇ ನಂಬರ್ 2 ರಿಚೆಸ್ಟ್ ಪೀಪಲ್, ರಿಚೆಸ್ಟ್ ಪರ್ಸನ್ ಇಡೀ ದೇಶದಲ್ಲೇ. ಆ್ಯಂಡ್ ಹಾಗೆ ಹೇಳಿ ನಾನು ಎಜುಕೇಷನ್ ಬಿಡಿ ಅಂತ ಹೇಳ್ತಲ್ಲ, ನಾನು ಹೇಳ್ತಾ ಇರೋದು ಎಜುಕೇಷನ್ ಮಾಡಿಕೊಂಡೇ ಬೇರೆ ಸ್ಕಿಲ್ಗಳನ್ನು ಕಲೀರಿ. ಸೊ ಅದು ನಿಮ್ಮ ಉದ್ದೇಶ ಕರೆಕ್ಟ್ ಅಲ್ಲ ಸರ್? ಎಜುಕೇಷನು ಮಾಡಬೇಕು, ಜೊತೆಗೆ ಸ್ಕಿಲ್ಲು ಕಲಿಬೇಕು. ಹೌದು ಸರ್. ಸೊ ಬರೀ ಎಜುಕೇಷನ್ನೇ ಮಾಡಿಕೊಂಡು ಬರೀ ಓದ್ಕೊಂಡೆ, ಬರೀ BCom ಮಾಡಿಕೊಂಡೆ, BE ಮಾಡಿದೆ ಅಂದರೆ ಡೆಫಿನೆಟ್ಲಿ ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಅಂದರೆ ಆ ಬುಕ್ಕಲ್ಲಿರೋ ನಾಲೆಡ್ಜ್ ಇದೆ, ಪ್ರಪಂಚದ ಜ್ಞಾನ ಇರಲ್ಲ, ಮತ್ತೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಖಂಡಿತ. ಎಸ್. ಮತ್ತು ನಾವು ಏನು ಓದಿರ್ತೀವಿ ಅದೇ ಕೆಲಸನೇ ಹುಡುಕ್ಬೇಕು ಸರ್. ಹೌದು. ಎಷ್ಟೇ ಓದಿದ್ರು ಅದಕ್ಕೆ ಸಂಬಂಧಪಟ್ಟಿದ್ದ ಕೆಲಸನೇ ಹುಡುಕ್ಬೇಕು, ಬೇರೆ ಸಿಕ್ಕಿದ್ರು ನಾವು ಮಾಡೋದಕ್ಕಾಗಲ್ಲ. ಹೌದು. ಅದಕ್ಕೋಸ್ಕರ ನಾವು ಈ ಥರ ಬಂದಾಗ ಇದರಲ್ಲಿ ಏನಿದೆ ಶೇರ್ ಮಾರ್ಕೆಟ್ಸು ಮತ್ತು ಏನು ನಿಮ್ದು ಏನು ಮಾಡ್ತಾ ಇದ್ದೀರಾ, ಇದಕ್ಕೆ ಯಾವುದೇ ಒಂದು ಲಿಮಿಟೇಷನ್ ಅಂತ ಇಲ್ಲ. ಎಸ್. ಎಲ್ಲೂ ಸ್ಟಾಪ್ ಅಂತ ಇಲ್ಲ. ನಾವು ಇರೋವರೆಗೂ ಲೈಫ್ ಟೈಮು ನಮ್ಮ ಕೈಯಲ್ಲಿ ಆಗದೆ ಇರೋವರೆಗೂ, ಕಣ್ಣು ಕಾಣೋವರೆಗೂ, ಮಾತು ಬರೋವರೆಗೂ, ಕುಂತಿದ್ದ ಜಾಗದಲ್ಲಿ ನಮ್ಮ ಮನೆಯಲ್ಲೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಲೈಫ್ ಇರೋವರೆಗೂ ನಾವು ಮಾಡುವಂಥ ಕೆಲಸ ಆಗಿರೋದ್ರಿಂದ ಯಾಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಬಾರ್ದು ನಾವು ಅನ್ನಿಸ್ತು ಸರ್. ಅದಕ್ಕೋಸ್ಕರ ಇವಾಗ ಡೆಫಿನೆಟ್ಲಿ ಸರ್, ಇವಾಗ ನಿಮ್ಮ ಮಗನ್ನ ಸರ್ ಇವಾಗ PUC ಕಾಮರ್ಸ್ ಬ್ಯಾಕ್ಗ್ರೌಂಡು, ಇವಾಗ ಫ್ಯೂಚರಲ್ಲಿ ಏನು ಮಾಡಬೇಕಂತ ಒಂದು ಗೋಲ್ ಇಟ್ಟಿದ್ದೀರಾ ಸರ್? ಅಂದರೆ ಏನಾದರೆ ಬೆಸ್ಟ್ ನಿಮಗೆ? ಬಿಸ್ನೆಸ್ ಮ್ಯಾನಾ, ಇಲ್ಲ ಡಿಗ್ರಿ ಮಾಡಬೇಕಾ, ಇಲ್ಲ ಡಿಗ್ರಿಯಲ್ಲೇ ಇನ್ನೇನಾದ್ರು ಮಾಡಬೇಕಾ ಸರ್? ಈಗ ಎಜುಕೇಷನ್ನು ಅವನು ಏನು ಕಾಮರ್ಸ್ ಮಾಡಿದ್ದಾನೆ, ಬಿಸ್ನೆಸ್ ಸಂಬಂಧಪಟ್ಟಂಗೆ ಎಜುಕೇಷನ್ ಮಾಡಬೇಕು. ಓಕೆ. ಬೇರೆ ಎಜುಕೇಷನ್ ಬೇಕಾಗಿಲ್ಲ. ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಯಾವುದು ಬೇಕಾಗಿಲ್ಲ. ಓಕೆ. ಯಾವತ್ತಿದ್ರು ಇಲ್ಲಿ ಇವ್ರು ಏನಾಗಬೇಕಂತಂದರೆ ವರ್ಕರ್ ಆಗಬಾರ್ದು, ಓನರ್ ಆಗಬೇಕು. ಸೊ ಆ ಉದ್ದೇಶ ಇರೋದ್ರಿಂದ ಬಿಸ್ನೆಸ್ ಓರಿಯೆಂಟೆಡ್ ಕೋರ್ಸ್ಗಳು ಏನೇನಿದೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಓಕೆ. ಸೊ ಎಕ್ಸಾಂಪಲ್ BBA. ಎಸ್ ಸರ್. BBM. ಎಸ್ ಸರ್. ಸೊ ಈ ಥರ ಬಿಸ್ನೆಸ್ ರಿಲೇಟೆಡ್ ಕೋರ್ಸ್ಗಳನ್ನು ನಿಮ್ಮ ಮಗನ ಕೊಡಿಸ್ತೀರಾ? ಖಂಡಿತ ಸರ್. ಸೊ ನೀವು ನಿಮ್ಮ ಮಗನ ಒಂದು ಬಿಸ್ನೆಸ್ ಓನರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಿ ಹೊರತು ಒಬ್ಬ ವರ್ಕರ್ ಆಗಿ ಹಾಕೊಂಡು ಕೆಲ್ಸಕ್ಕೆ ಹೋಗೋದು ಅದು ನಿಮ್ಗೆ ಇಷ್ಟ ಇಲ್ಲ? ಇಲ್ಲ ಸರ್. ಹೆಮ್ಮೆ ಆಗುತ್ತೆ ಸರ್, ಯಾಕಂದರೆ ಈ ಥರ ಯೋಚನೆ ಮಾಡೋರು ತುಂಬ ಕಡಿಮೆ ಇದ್ದಾರೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಅದು ಸ್ಲೇವ್ ಮೈಂಡ್ ಸೆಟ್ಟೇ ಇದೆ. ಸ್ಲೇವರಿ ಮೈಂಡ್ ಸೆಟ್, ಹೋಗೋದು, ಚೆನ್ನಾಗಿ ಓದ್ಕೊಳ್ಳೋದು, ಕೆಲ್ಸಕ್ಕೆ ಹೋಗೋದು, ನೆಕ್ಸ್ಟ್ ಜನ್ರೇಷನ್ ಅದೇ ಕೆಲ್ಸಕ್ಕೆ ಹೋಗೋದು. ಯಾವತ್ತು ಇವ್ರ ಸಾಮ್ರಾಜ್ಯ ಕಟ್ಟೋದು, ಯಾವತ್ತು ಇವ್ರ ಕಂಪ್ನಿ ಕಟ್ಟೋದು?
ಖಂಡಿತ ಸೊ ನಿಮ್ಮ ಯೋಚನೆ ಕರೆಕ್ಟ್ ಆಗಿದೆ. ನಿಮ್ಮ ಯೋಚನೆ ಬಂದು ನಿಮ್ಮ ಮಗ ಒಂದು ಕಂಪ್ನಿ ಕಟ್ಟಬೇಕು. ಖಂಡಿತ ಸರ್. ಸೊ ಕಟ್ಟೋದಕ್ಕೆ ಏನು ಬೇಕು? ಸ್ಕಿಲ್ ಬೇಕು. ಹೌದು ಸರ್. ಜೊತೆಗೆ ಕಾಂಟ್ಯಾಕ್ಟ್ಸ್ ಬೇಕು. ಖಂಡಿತ ಸರ್. ಆ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಳ್ಳಿ ಅಂತ ನಿಮ್ಮ ಆಶಯ. 100% ಆ ಕಾಂಟ್ಯಾಕ್ಟ್ಸ್ ಯಾವಾಗ ಬೆಳೆಯುತ್ತೆ? 4 ಜನದ ಜೊತೆ ಬೆರ್ತವಾಗ. ಹೌದು ಸರ್. ಸೊ ಇವಾಗ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಾರೆ ಅಂದರೆ ಜನರಲಿ ನಾನು ನೋಡ್ದಂಗೆ ಎಲ್ಲೂ ಹೋಗ್ಬೇಡ, ಯಾರ ಜೊತೆನೂ ಸೇರ್ಬೇಡ, ಮನೇಲೇ ಕೂತ್ಕೋ, ಓದ್ಕೋ, ಅಲ್ಲೇ ಅವರೇ ಪೇರೆಂಟ್ಸೇ ಮಕ್ಕಳ ಲೈಫ್ ಹಾಳು ಮಾಡ್ಬಿಡ್ತಾರೆ ಅರ್ಧಕ್ಕರ್ಧ. ಯಾಕಂದರೆ ಅವನಿಗೆ ಡಿಗ್ರಿ ಆದಮೇಲೆ ಯಾರ ಕಾಂಟ್ಯಾಕ್ಟ್ಸೇ ಇರಲ್ಲ. ಹೌದು ಸರ್. ಫ್ರೆಂಡ್ ಸರ್ಕಲೇ ಇರಲ್ಲ. ಹೌದು ಸರ್. ಸೊ ಅವ್ನಿಗೆ ಎಲ್ಲಂತ ಹೋಗಿ ಎಲ್ಲಿ ಕೆಲಸ ಹುಡುಕ್ತಾನೆ. ಹೌದು. ಸೊ ಇವಾಗ ನಮ್ಮ TD ಸಂಸ್ಥೆಗೆ ಬಂದರು, ನನಗೆ ಖುಷಿ ಆಯಿತು. ಚಂದನ್ ಬಂದರು, ಕೂತಿದ್ರು, ಏನೋ ಅಲ್ಲಿ ಎಲ್ಲ 4 ಜನತೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು. ನಾನು ಅಸೈನ್ಮೆಂಟು ಕೊಟ್ಟಿದ್ದೀನಿ, ಈ ಥರ ಮಾಡಪ್ಪ, ಈ ಥರ ಮಾಡು, ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊ, NASM 8, NASM 5. ಸೊ ಇವರು ಮಗನ ಕೈಯಲ್ಲಿ 2 ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿಸ್ಕೊಡ್ತಾ ಇದ್ದೀನಿ ನಾನು, NASM 8 and 5. ಅದು ಮುಗಿಸೋದಕ್ಕೆ ಒಂದು 2-3 ತಿಂಗಳು ಆಗ್ಬೋದು ಸರ್. ಅದು 2 ಎಕ್ಸಾಮ್ ಮುಗಿಸಿದ್ರೆ ರೆಡಿ ಜಾಬ್. ಬಟ್ ಜಾಬ್ಗೆ ಹೋಗಲ್ಲ ಇವರು. ರೆಡಿ ಜಾಬ್ ಅಂದರೆ ಬಿಸ್ನೆಸ್ಸು ಮಾಡ್ಬೋದು ಸರ್ಟಿಫಿಕೇಷನ್ ಇದ್ರೂ. ಇವನ್ ವ್ಯಾಪಾರದಲ್ಲೂ ಎಲ್ಲೇ ಹೋದರೂ ಸಹ ಸ್ಟಾಕ್ ಮಾರ್ಕೆಟ್ ಗೊತ್ತಿದೆ ಅನ್ನೋದಕ್ಕಿಂತ ಸ್ಟಾಕ್ ಮಾರ್ಕೆಟಲ್ಲಿ ನನ್ನ ಕೋರ್ಸು NASM ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟಾಕ್ ಮಾರ್ಕೆಟ್, ಅಂದರೆ ಒಂಥರ ಸೆಬಿ ಅಪ್ರೂವ್ಡ್ ಒಂದು ಆರ್ಗನೈಸೇಷನ್ ಇದು. ಸೊ ಈ ಆರ್ಗನೈಸೇಷನಿಂದ ನೀವು ಸರ್ಟಿಫಿಕೇಟ್ ತೊಗೊಂಡಿದ್ರೂ ಒಂದು ವ್ಯಾಲ್ಯೂ. ಎಲ್ಲೇ ಹೋದರೂ ನಿಮ್ಮ ಕೆಲಸ ಸಿಗಬೇಕು ಅಂದರೆ ಲಾಸ್ಟ್ ಬರೋದು ಕೆಲಸ. ಲೈಫಲ್ಲಿ ನನಗೆ ಏನೂ ಸಕ್ಸಸ್ ಆಗೋಕ್ಕಾಗಲಿಲ್ಲ ಅಂದರೆ ಲಾಸ್ಟಿಗೆ ಬರೋ ಆಪ್ಷನ್ನೇ ಕೆಲಸ. ಹೌದು ಸರ್. ಬಟ್ ಅದನ್ನು ನಾವು ಫಸ್ಟ್ ಆಪ್ಷನಾಗಿ ತೊಗೊಂಡು ಹೋಗ್ತಾ ಇದ್ದೀವಿ. ಅದನ್ನು ಅರ್ಥ ಮಾಡ್ಕೋಬೇಕು ಸರ್. ಈಗ ಎಲ್ಲ ಪ್ರತಿಯೊಬ್ಬರು ಏನು ಮಾಡ್ಬೇಕಂತಂದರೆ, ಯಾರಿಗಾದ್ರೂ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋದಕ್ಕಿಂತ ಫಸ್ಟು ಅವ್ರು ಚೆನ್ನಾಗಿರ್ಬೇಕು ಸರ್. ಎಸ್. ಪ್ರತಿಯೊಬ್ಬರು ಅವ್ರವ್ರು ಚೆನ್ನಾಗಿದ್ಬಿಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಯಾರಿಗೂ ಹೆಲ್ಪ್ ತಗೊಳೋದು ಅಂತ ಅವಶ್ಯಕತೆನೇ ಬರೋದಿಲ್ಲ ಸರ್. ಸೊ ಹಾಗಾಗಿ ಆಗಿರಬೇಕು ಅಂತಂದರೆ ಎಲ್ಲರೂ ಸ್ಕಿಲ್ ಕಲಿಬೇಕು. ಓಕೆ. ಸ್ಕಿಲ್ ಪ್ಲಸ್ ವಿಲ್ ಲೈಫ್ ಬಿಕಮ್ ಥ್ರಿಲ್. ಓಕೆ. ಸ್ಕಿಲ್ ಮೈನಸ್ ವಿಲ್ ಲೈಫ್ ಬಿಕಮ್ ನಿಲ್. ಓಕೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಎಲ್ಲರೂ ಅವ್ರವ್ರ ಮಕ್ಕಳುಗಳಿಗೆ ಸ್ಕಿಲ್ಲನ್ನು ಕಳಿಸ್ಬೇಕು. ನನ್ನ ಮಗನದಿಂದ ಇಲ್ಲಿ ಕಳಿಸ್ಬೇಕಾದ್ರೆ ಮೊಬೈಲ್ ಕೊಟ್ಟಿಲ್ಲ ಸರ್. ರೀಸನ್ ಏನಂತಂದರೆ ಎಲ್ಲ ಕೇಳ್ತಾರೆ, ನಮ್ಮ ಸಿಸ್ಟರ್ಸ್ ಎಲ್ಲರೂ ಹೇಳ್ತಾರೆ, ನೀನು ಮೊಬೈಲೇ ಕೊಟ್ಟಿಲ್ಲ, ಹಂಗೆ ಕಳಿಸ್ಬಿಟ್ಟು ಅಡ್ರೆಸ್ ಗೊತ್ತಿಲ್ಲ ನನಗೆ, ಹೆಂಗೆ ಗೊತ್ತಾನೆ, ಹೆಂಗೆ ಬರ್ತೀರಾ ಹೇಗೆ ಅಂತ. ಬಟ್ ನಾನು ಬೇಕು ಅಂತಲೇ ಮೊಬೈಲ್ ಕೊಟ್ಟಿಲ್ಲ. ಯಾಕೆ ಅಂದರೆ ಅವ್ನು ತಪ್ಪಿಸ್ಕೊಬೇಕು, ಹುಡುಕ್ಬೇಕು, ಅಕ್ಕಪಕ್ಕ ರೋಡ್ಗಳು ನೋಡಬೇಕು, ಆ ಏರಿಯಾಗಳು ನೋಡಬೇಕು, ಆ ಜನಗಳು ನೋಡಬೇಕು. ಅದೆಲ್ಲ ಮಾಡಿಕೊಂಡು ನಾನು ಮತ್ತೆ ನಮ್ಮ ಮನೆಗೆ ಬರ್ತಾನಲ್ವಾ, ನೆಕ್ಸ್ಟ್ ಡೇ ಅವನು ಕ್ಲೀನಾಗಿ ಬರ್ತಾನೆ. ಅದಕ್ಕೋಸ್ಕರನೇ ಮೊಬೈಲ್ ಕೊಟ್ಟಿಲ್ಲ, ಈಸಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಅಂದರೆ ನೀವು ಅವನಿಗೆ ಕಷ್ಟನೂ ನೋಡಲಿ ಅಂತ ಒಂದು ಆಶಿಸ್ತೀರ. ಖಂಡಿತ. ಕಷ್ಟನೂ ನೋಡ್ಬೇಕು, ಸುಖನೂ ನೋಡ್ಬೇಕು. ಖಂಡಿತ ಖಂಡಿತ. ಬರೀ ಸುಖದಲ್ಲೇ ಬೆಳೆಸಿದ್ರೆ ಡಮ್ಮಿ ಪೀಸ್ ಆಗಿಬಿಡ್ತಾರೆ. 100% ಸರ್. ಎಸ್. ಸೊ ಒಂದು ಒಳ್ಳೆ ವಿಷನ್ ಇಟ್ಕೊಂಡಿದ್ದೀರಾ ಸರ್. ಡೆಫಿನೆಟ್ಲಿ ನಿಮ್ಮ ಮಗ ಅವನು ಸ್ಪೋರ್ಟಿ ವೇಗ್ ತೊಗೊಂಡ್ಲಿ. ಇವಾಗ ಏನಿದೆ ಸರ್, ನಾವು ಡಿಗ್ರಿ ಓದ್ಬೇಕಾದ್ರೂ ಮೊಬೈಲ್ ಇರಲಿಲ್ಲ. ಸೊ ಅವಾಗ ತಾನೇ ಬೇಸಿಕ್ ಸೆಟ್ ಇತ್ತು ನಮಗೆಲ್ಲ. ಇವಾಗೆಲ್ಲ ಸ್ಮಾರ್ಟ್ಫೋನ್ ಬಂದಿದೆ. ಸೊ ಮೊಬೈಲ್ನ ಪ್ಲಸ್ ಥರನೂ ಯೂಸ್ ಮಾಡ್ಬೋದು, ಮೈನಸ್ಗೂ ಯೂಸ್ ಮಾಡ್ಬೋದು. ಬರಲಿ, ಚೆನ್ನಾಗಿ ಕಲೀಲಿ ಸರ್. ನಿಮ್ಮ ಮಗ ಚೆನ್ನಾಗಿ ಫೀಲ್ಡಲ್ಲಿ, ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗಲಿ. ಸೊ ಜೊತೆಗೆ ಬೇರೆ ಬೇರೆ ಸ್ಕಿಲ್ಗಳು, ಎಕ್ಸಾಂಪಲ್ ನಾನು ಹೇಳಿದೆ, ಒಂದು CFA ಒಂದು ಡಿಗ್ರಿ ಅನ್ನತ್ತಿದೆ. CFA ಅಂದರೆ ಇಟ್ಸ್ US ಡಿಗ್ರಿ, ಅಮೇರಿಕನ್ ಡಿಗ್ರಿ. ಅದನ್ನು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಇರ್ತದೆ. ಅಟ್ಲೀಸ್ಟ್ ಆ ಲೆವೆಲ್ 1 ಆದರೂ ಮುಗಿಸಿದ್ರೆ ಎಷ್ಟು ನಾಲೆಜ್ ಇದೆ ಅಂತ ಅಲ್ಲಿ ಅದು ಹೊರಗೆ ಹಾಕ್ಬಿಡುತ್ತೆ. ಎಷ್ಟು ನಾಲೆಜ್ ಇದೆ ಇದೆಯಾ ಅನ್ನೋದು ಲೆವೆಲ್ 1ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟು ಟಫ್ ಇರುತ್ತೆ ಎಕ್ಸಾಮ್. ಓಕೆ. ಸೊ ಜೊತೆಗೆ ಪ್ರಾಕ್ಟಿಕಲ್ಸ್. ಇವಾಗ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಏನಾಗ್ತಾರೆ, ಎಷ್ಟೋ ಜನ BCom ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡೋರು, ನೀವು ಓದ್ತೀರಾ, ಲೆಡ್ಜರು, ಕ್ರೆಡಿಟ್, ಡೆಬಿಟ್, ಬ್ಯಾಲೆನ್ಸ್ ಶೀಟ್ ಎಲ್ಲ ಗೊತ್ತಿರುತ್ತೆ. ಬಟ್ ಅದು ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಕ್ಟಿಕಲಿ ಅಪ್ಲೈ ಮಾಡೋದು ಹೆಂಗೆ? ಒಂದು ಕಂಪ್ನಿದು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ, ಇದು ಕಂಪ್ನಿ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ ಹುಡ್ಕೋದು ಹೇಗೆ, ಅನಲೈಸ್ ಮಾಡೋದಕ್ಕೆ. ಸೊ ಅದಕ್ಕೆ ಪ್ರಾಕ್ಟಿಕಲ್ ಸೆಷನ್ಸ್ ಇರ್ತದೆ ಇಲ್ಲಿ ಥಿಯರಿ ಕ್ಲಾಸಸ್ ಮಾತ್ರ ಮಾಡಲ್ಲ. ಥಿಯರಿ ಜೊತೆಗೆ 20 ದಿವಸ ಪ್ರಾಕ್ಟಿಕಲ್ ಮಾಡಿಸ್ತೀವಿ. ಸ್ಟಾಪ್ ಲಾಸ್ ಅಂದರೆ ಏನು, ಬೈ ಮಾಡೋದು ಹೆಂಗೆ, ಸೆಲ್ ಮಾಡೋದು ಹೆಂಗೆ, ಫ್ಯೂಚರ್ ಅಂದರೆ ಏನು, ಕಾಲ್ ಆಪ್ಷನ್ ಅಂದರೆ ಏನು, ಪುಟ್ ಆಪ್ಷನ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಪ್ರಾಕ್ಟಿಕಲಿ ಇಲ್ಲಿ ನೋಡ್ಬೋದು. ಸೊ ಯಾರ್ಯಾರು ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಾ ಇದ್ದೀರೋ, ಸೊ ಅವ್ರ ಪೋಷಕರು ವಿಡಿಯೋ ನೋಡ್ತಾ ಇದ್ದೀರೋ, ನಿಮ್ಮ ಮಕ್ಕಳಿಗೆ 18 ವರ್ಷ ತುಂಬಿದ ತಕ್ಷಣ ನೀವು DL ಮಾಡಿಸೋದು ಬಿಟ್ಟು ಡಿಮ್ಯಾಟ್ ಅಕೌಂಟ್ ಮಾಡಿಸಿ ಅವ್ರಿಗೆ IPO ರಿಲೇಟೆಡ್ IPO ಸ್ಟಾಕ್ಸ್ ಅಪ್ಲೈ ಮಾಡೋದು ಹೇಗೆ, ಅಟ್ಲೀಸ್ಟ್ ಗೋಲ್ಡ್ ಬೀಸ್ ಅಂದರೆ ಏನು, ಸಿಲ್ವರ್ ಬೀಸ್ ಅಂದರೆ ETF ಬೈ ಮಾಡೋದು ಹೇಗೆ, ಇದನ್ನು ಹೇಳ್ಕೊಡಿ. ಈ ಸ್ಕಿಲ್ಲು ಅವ್ರಿಗೆ ಲೈಫ್ ಲಾಂಗ್ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಏನೇನೋ ಮಾಡ್ತೀವಿ, ಕಾಲೇಜಿಗೆ ಕಳಿಸ್ತೀವಿ, ಇದೆಲ್ಲ ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಒಂದು ಮಟ್ಟಕ್ಕೆ ಓಕೆ, ಬಟ್ ಇನ್ನೊಂದು ಮಟ್ಟಕ್ಕೆ ಅದು ಯೂಸ್ಲೆಸ್ ಅಂತಲೂ ಅನಿಸುತ್ತೆ. ಎಂತೆಂಥ ಸಾಧಕರನ್ನ ನಾವು ನೋಡಿದವಾಗ ಆ ಸಾಧಕರುಗಳು ಏನು ಓದೇ ಇರಲ್ಲ. ಫಸ್ಟ್ ಆಫ್ ಆಲ್ ಅವರೇ ಸಾಧನೆ ಮಾಡೋದು. ಚೆನ್ನಾಗಿ ಓದೋರು ನನ್ನ ಪ್ರಕಾರ ಅವ್ರು ಏನೂ ಸಾಧನೆ ಮಾಡಲ್ಲ. ಬಿಕಾಸ್ ಅವ್ರಿಗೆ ಪ್ರಪಂಚ ಜ್ಞಾನ ಇರಲ್ಲ, ಸಾಧನೆ ಮಾಡಬೇಕಂತಲೇ ಗೊತ್ತಿರಲ್ಲ ಅವ್ರಿಗೆ. ಖಂಡಿತ. ಬಿಕಾಸ್ ಅವ್ರು ಬುಕ್ ಓದಿ ಎಕ್ಸಾಮ್ ಬರೆದು
ಲಾಸ್ಟ್ಗೆ ಯಾವುದೋ ಒಂದು ಕೆಲಸ ಸಿಕ್ಕರೆ ಸಾಕು ಅಂತ ಅದಕ್ಕೆ ತೃಪ್ತಿ ಪಟ್ಕೊಂಡ್ಬಿಡ್ತಾರೆ. ಮಾರ್ಕ್ಸ್ ನೋಡಿ ಖುಷಿ ಪಡೋ ಬದಲು ನಿಮ್ಮ ಮಕ್ಕಳ ಸ್ಕಿಲ್ ನೋಡಿ ಖುಷಿ ಪಡಿ. ಸೊ ಸ್ಕಿಲ್ ಇದೆಯಾ, ನಿಮ್ಮ ಮಕ್ಕಳಿಗೆ ಮಾತಾಡ್ತಾರ ಚೆನ್ನಾಗೆ, ನಿಂತ್ಕೊಂಡು ಒಂದು 4 ಜನಕ್ಕೆ ಭಾಷಣ ಕೊಡೋಷ್ಟು ಧೈರ್ಯ ಇದೆಯಾ, ಪ್ರಪಂಚ ಜ್ಞಾನ ಇದೆಯಾ, ನ್ಯೂಸ್ ಪೇಪರ್ ಓದ್ತಾರ ನಿಮ್ಮ ಮಕ್ಕಳು, ಅದನ್ನು ಕೇಳಿ. ನ್ಯೂಸ್ ಪೇಪರ್ ಓದಲ್ಲ, ಬುಕ್ ಓದ್ತಾರೆ. ಸೊ ನ್ಯೂಸ್ ಅಟ್ಲೀಸ್ಟ್ ನಾನು ಹೇಳ್ತಾರೆ ನ್ಯೂಸ್ ಪೇಪರ್ ನ್ಯೂಸ್ ಬಿಡಿ, ಲೋಕಲ್ ನ್ಯೂಸ್ ನೋಡೋ ಬದಲು ನಾನು ಹೇಳೋದು ಒಂದು ಪ್ರಾಪರ್ ನ್ಯೂಸ್. ಎಕನಾಮಿಕ್ ಟೈಮ್ಸ್ ಅಂತ ಒಂದು ಚಾನಲ್ ಇದೆ, ಆ್ಯಂಡ್ ಈವನ್ NDTV ಅಂತಿದೆ. ಸೊ ಕ್ವಾಲಿಟಿ ನ್ಯೂಸ್ ನೋಡಿ. ಲೋಕಲ್ ಚಾನಲ್ಸ್ಗಳನ್ನ ನಾನೇನು ಇದು ಹೇಳ್ತಾ ಇಲ್ಲ, ಜಸ್ಟ್ ಹೇಳ್ತಿರೋದು. ಲೋಕಲ್ ಚಾನಲ್ಸಲ್ಲಿ ಅದು ಇದು ಬೇರೆದೇ ಇರ್ತದೆ. ಅವ್ರು ಯಾರೋ ಹೋದ್ರಂತೆ, ಇಲ್ಲೆಲ್ಲೋ ಹೋದ್ರಂತೆ, ಇದೇ ನ್ಯೂಸ್ ವೇಸ್ಟ್ ನ್ಯೂಸ್ ನೋಡೋ ಬದಲು ಕ್ವಾಲಿಟಿ ನ್ಯೂಸ್ ಒಂದು ಅರ್ಧ ಗಂಟೆ UPSC ಅವ್ರಿಗೋಸ್ಕರನೇ ಒಂದು ಅರ್ಧ ಗಂಟೆ ವಿಡಿಯೋ ಇರ್ತದೆ, ಫುಲ್ ಡೇ ನ್ಯೂಸ್ ಇರ್ತದೆ ಅದರಲ್ಲಿ. ಅದೊಂದು ಅರ್ಧ ಗಂಟೆ ಯೂಟ್ಯೂಬಲ್ಲಿ ಅರ್ಧ ಗಂಟೆ ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಏನು ನಡೀತಾ ಇತ್ತು ಲಾಸ್ಟ್ 24 ಅವರ್ಸಲ್ಲಿ, ಮೇನ್ಲಿ ಅವ್ರು UPSC ಅವ್ರು ಬೇಕೇ ಬೇಕಲ್ಲ ಕರೆಂಟ್ ಅಫೇರ್ಸು, ಅದೊಂದು ನೋಡ್ಕೊಂಡ್ರು ಸಾಕು. ಆಲ್ ದ ಬೆಸ್ಟ್. ನಮಸ್ಕಾರ ಸರ್. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬರೀ ನಾನು ಎಜುಕೇಷನ್ನೇ ಮಾಡಿಸ್ತೀನಿ, ಡಿಗ್ರಿನೇ ಮಾಡಿಸ್ತೀನಿ, ಡಿಗ್ರಿ ಮಾಡಿಸಿ ಮಕ್ಕಳನ್ನ ಡಮ್ಮಿ ಪೀಸ್ ಮಾಡ್ತೀನಿ ಅನ್ನೋದ್ರ ಬದಲು ಮಕ್ಕಳಿಗೆ ಎಜುಕೇಷನ್ ಕೊಟ್ಕೊಂಡು ಸೈಡಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡೋದ್ರಿಂದ ಸೊ ನಿಮ್ಮ ಮಕ್ಕಳಿಗೆ ಸ್ಕಿಲ್ ಬೆಳೆಯುತ್ತೆ. ಅದರಿಂದ ನಾಳೆ ದಿವಸ ಆ ಎಜುಕೇಷನಿಂದ ಅವ್ರಿಗೆ ಅದು ಎಜುಕೇಷನ್ ರಿಲೇಟೆಡ್ ಜಾಬ್ ಸಿಗಲಿಲ್ಲ ಅಂದರೂ ಬೇರೆ ಜಾಬನ್ನು ಮಾಡ್ಬೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನು ಓದಿರೋದು BE, ಟೀಟಾ, ಸೈನ್ ಟೀಟಾ, ಕಾಸ್ಟ್ ಟೀಟಾ, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಲ್ಯಾಪ್ಲೇಸ್ ಫಾರ್ಮುಲಾ, ಸೊ ಫೀಲ್ಡ್ ಥಿಯರಿ, ನೆಟ್ವರ್ಕ್ ಅನಾಲಿಸಿಸ್ ಎಲ್ಲ ಓದಿದೆ. ಲಾಸ್ಟ್ಗೆ ಹೋಗಿದ್ದು MBAದಲ್ಲಿ ಕಲ್ತಿದ್ದು ಮತ್ತೆ ಹಣಕಾಸಿನ ಬಗ್ಗೆ, MBA ಇನ್ ಮಾರ್ಕೆಟಿಂಗ್, MBA ಇನ್ ಫಿನಾನ್ಸ್, ಫಸ್ಟ್ ಇಯರ್ ಫಿನಾನ್ಸ್ ಮಾಡಿದೆ. ಅಲ್ಲಿ ನನಗೆ ಅರ್ಥ ಆಗಿದ್ದು ಈ ಫೀಲ್ಡ್ ಬೆಟರ್ ಅಂತ ಅನಿಸ್ತು. ಆಮೇಲೆ ಸ್ಕಿಲ್ಲು ಬರೀ ಅದ್ರ ಬಗ್ಗೆನೇ ಬೆಳೆಸ್ಕೊಂಡೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಇವತ್ತು ಕಂಪ್ಲೀಟ್ಲಿ ನಾನು ಒಬ್ಬ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್, ಕೋಡಿಂಗ್ ಮಾಡ್ಕೊಂಡು ಇರಬೇಕಾಗಿರೋ ವ್ಯಕ್ತಿ ಫೀಲ್ಡೇ ಚೇಂಜ್ ಮಾಡಿದೆ. ನೋಡಿ ಇವತ್ತು AI ಬಂತು. 2020 2025 ಕೋಡರ್ಸು, ಡೆವಲಪರ್ಸು ಎಲ್ಲ ದುಡ್ಡು ಮಾಡಿದ್ರು. ರೀಸೆಂಟ್ಲಿ ನೀವು ನೋಡ್ತಾ ಇದ್ದೀರಾ ಕ್ಲೌಡ್ AI ಬಂತು. ಎಲ್ಲ ಸಾಫ್ಟ್ವೇರ್ ಡೆವಲಪರ್ಸ್, ಕೋಡರ್ಸ್ಗೆ RIP ಅಂತಾನೆ ಹಾಕಿದ್ದಾರೆ ಎಲ್ಲ ಕಡೆ ತಮ್ನೇಲ್ಸು. ಅಂದ್ರೆ ಅಲ್ಲಿಗೆ ಜರ್ನಿ ಮುಗೀತು ಸಾಫ್ಟ್ವೇರ್ ಡೆವಲಪರ್ಸ್ ಕತೆ. ಸೊ ಲಕಿಲಿ ನನಗೆ ನಾನು ಫೀಲ್ಡೇ ಚೇಂಜ್ ಮಾಡಿದೆ. ನನ್ನ ಫೀಲ್ಡ್ ಅಂತೂ ಇದು ಎವರ್ ಗ್ರೀನ್ ಫೀಲ್ಡು, ಸ್ಟಾಕ್ ಮಾರ್ಕೆಟು. ಯಾಕಂದರೆ ಇದರಲ್ಲಿ ಇರೋದೇ 4% ಜನ, ಇನ್ನು 96% ಜನ ಸ್ಟಾಕ್ ಮಾರ್ಕೆಟ್ ಅಂದ್ರೇ ಗೊತ್ತಿಲ್ಲ. ಇನ್ನು ಬರೋರು ತುಂಬ ಜನ ಇದ್ದಾರೆ. ಆ್ಯಂಡ್ ಆ ಥರ ಫೀಲ್ಡನ್ನ ಚಂದನ್ ಹಾಗೂ ಅವರು ತಂದೆ ಈ ಫೀಲ್ಡ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಫೀಲ್ಡ್ ಕಡೆ ಯೋಚನೆ ಮಾಡಿ, ಫ್ಯೂಚರ್ ಜನ್ರೇಷನಲ್ಲಿ ಯಾವ ಒಂದು ಟೆಕ್ನಾಲಜಿ ಆಗಲಿ, ಯಾವ ಒಂದು ಫೀಲ್ಡ್ಗೆ ವ್ಯಾಲ್ಯೂ ಇದೆಯೋ ಅದನ್ನ ನೀವು ಗಮನಿಸಿ, ಗುರುತಿಸಿ ಆ ಫೀಲ್ಡ್ಗೆ ನಿಮ್ಮ ಮಕ್ಕಳನ್ನ ಸೇರಿಸಿದ್ರೆ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.